ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಲಹದಲ್ಲಿ ಸೋಂಪುರ ಹೋಬಳಿ ಅಧ್ಯಕ್ಷರು ಗಂಗರಾಜು ಅಂತ. ಏನು ಈ ಗಾಡಿ ಹುಡುಗೆರೆಯಿಂದ ಫಾಲೋ ಮಾಡ್ಕೊಂಬಂದು ಮಾಚನಳ್ಳಿತಾವೆಲ್ಲ ಸೈಡಾಗಿ ಬರ್ತಿದ್ದೆ. ಏನು ಅಂತ ನೋಡಿದಾಗ ಆಮೇಲೆ ಇಲ್ಲಿ ಕೆಂಪಳ್ಳಿ ಟೋಲ್ ಬಂದು ಸೈಡ್ಗೆ ಹಾಕಿದಾಗ ಡ್ರೈವರ್ ಬಿದ್ದು ಈ ಸೈಡ್ ಓಡೋಗ್ಬಿಟ್ಟ. ಆಮೇಲೆ ನಮ್ಮ ಹುಡುಗರೆಲ್ಲ ನೋಡಿದಾಗ ಒಳಗಡೆ 9 ಹಸ ತುಂಬ್ಯಾರಿ ಕಂಟೈನರ್ಗೆ. ಎಲ್ಲಿ ಹಿಡಿದಿದ್ದು ಗಾಡಿ? ಕೆಂಪಳ್ಳಿ ಟೋಲಕ್ಕೆ ಸರ್. ಕೆಂಪಳ್ಳಿ. ನಮಸ್ಕಾರ, ನಮ್ಮ ಹೆಸರು ಗಂಗರಾಜ್ ಅಂತೇಳಿ ವಿಜ್ಞಾನ ಕೆಂಪಳ್ಳಿಯಿಂದ. ನಾವು ಕರ್ನಾಟಕ ರಕ್ಷಣಾ ಕನ್ನಡ ಸೇನೆಯಿಂದ ಕಾರ್ಮಿಕರ ಘಟಕದ ಅಧ್ಯಕ್ಷ ಆಗಿದ್ದೀನಿ, ನಮ್ಮೂರ ತಾಲೂಕು. ಈ ಗಾಡಿ ಬಂದು ಒಂದು 9 ರಿಂದ 10 ಸ್ಕೂಲ್ನ ಈ ಗಾಡಿ ತುಂಬಿಕೊಂಡು ಯಾವುದೋ ಒಂದು ಬೆಂಗಳೂರಿಗೆ ಮಾರ್ಕೆಟ್ ಸಾಗಿಸ್ತಾ ಇತ್ತು. ನಾವು ಏನೋ ಒಂದು ಕೆಲಸದಲ್ಲಿ ಮಾಚಿನಹಳ್ಳಿಗೆ ಹೋಗಿದ್ದು. ಅಲ್ಲಿ ಮಾಚಿನಹಳ್ಳಿ ಹತ್ರ ಏನು ಗಾಡಿ ಗಾಡಿ ಓಡಿಸ್ಬೇಕಾದ್ರೆ ಅಲ್ಲಿ ನಮಗೊಂಚೂರು ಡೌಟ್. ಅಲ್ಲಿ ಗಾಡಿ ಚೆಕ್ ಮಾಡಿದಾಗ ಒಂದು 9 ಸ್ಕೂಲ್ ಅವ್ರ ಹೊರಗಡೆ ಎಲ್ಲ ಒಂದ್ರ ಮುಗ್ಲಿಗೆ ಒಂದು ಕಟ್ಟಿಸ್ಬಿಟ್ಟು ಹಿಂಸೆ ನೋಡೋಕ್ಕಾಗ್ತಿಲ್ಲ. ಹಂಗಾಗಿ ಅದನ್ನು ಗಾಡಿನ ನಾವು ನಮ್ಮ ಅಲ್ಲಿಂದ ವಾರ್ತಿದ್ದಾಗಲೇ ನಮ್ಮ ಹುಡುಗರಿಗೆ ಫೋನ್ ಮಾಡಿ ನರಸೀಪುರದ ಹುಡುಗರನ್ನೆಲ್ಲ ಕರ್ಸ್ಕೊಂಡು ಮತ್ತು ನಮ್ಮೂರು ಹುಡುಗರನ್ನೆಲ್ಲ ಕರ್ಸ್ಕೊಂಡು ಪೋಲ್ ಹತ್ರ ಬಂದುಬಿಟ್ಟು ಆ ಗಾಡಿನ ಹಿಡಿದುಬಿಟ್ಟು ಚೆಕ್ ಮಾಡಿದ್ದೆ. ಅದ್ರ ತುಂಬ ಹಸ್ಕೊಳ್ಳೋದೆ. ಅದನ್ನು ನೋಡಿಬಿಟ್ಟು ನಾವೆಲ್ಲ ಸ್ಟಾಪ್ ಮಾಡಿ ಅವಾಗೆಲ್ಲ ಹುಡುಗರೆಲ್ಲ ಸೇರಿಕೊಂಡು ನರಸೀಪುರದ ಹುಡುಗರು, ಈ ರಕ್ಷಣಾ ವೇದಿಕೆಯರು ಎಲ್ಲರೂ ಸೇರಿಕೊಂಡು ಒಂದು ಸ್ಟಾಪ್ ಮಾಡಿ ಇಲ್ಲಿ ಸ್ಟೇಷನ್ ಹತ್ರ ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಪೊಲೀಸ್ವರಿಗೆ ಫೋನ್ ಮಾಡಿ ತರಿಸ್ಬಿಟ್ಟು ಈಗ ಗಾಡಿ ತಗೊಂಡು ಸ್ಟೇಷನ್ ಹತ್ರ ಎಫ್.ಐ.ಆರ್ ಮಾಡಿಸ್ತಾ ಇದ್ದೀವಿ. ಅವನು ಈ ಥರ ನೀಚ್ ಕೆಲಸ ಮಾಡಿಸ್ತಾವನೆ ಅಂದರೆ ಅವನಿನ್ನು ಅಪ್ಪ ಅಮ್ಮಂಗೆ ಹುಟ್ಟಿದ ನನ್ನ ಮಗ ಅಲ್ಲ, ಅವನು ಇಂದ್ರಿಗೆ ಹುಟ್ಟಿದ ನನ್ನ ಮಗ. ಅವನು ಆ ಜಾಸ್ತಾವನು. ಅವನು ಆ ಸ್ಕೂಲ್ ನೋಡಿದರೆ ಹೊಟ್ಟೆ ಹೊಡಿತಾರೆ. ಆ ಥರ ಸ್ಕೂಲ್ನ ತುಂಬ್ಕೊಂಡು ಓದ್ತಾವನು ಅವನು ಅಂದರೆ ಅವನು ದೇವರ ಮನುಷ್ಯ ಅಲ್ಲ. ಅವನಿಗೆ ತಾಯಿ ತಂದೆ ಇಲ್ವಾ, ಅಪ್ಪ ಅಮ್ಮ ಇಲ್ವಾ ಅಂತ ನನ್ನ ಮಗ ಅವನು ಅಂಥವನು. ಈ ಅದನ್ನ ನೋಡಿ ಆ ಗಾಡಿ ಒಳಗಡೆ ಇರೋ ಸ್ಕೂಲ್ ನೋಡಿಬಿಟ್ರೆ ನೀವು ನಿಮಗೆ ಕಳ್ಳಿ ಕಿತ್ಕೋತದೆ. ಆ ಥರ ತುಂಬ್ಕೊಂಬಂದವನು ಜನಗಳನ್ನ ಈ ಕೆಲಸ ಮಾಡೋನೆ. ಆ ಗಾಡಿ ಇವತ್ತು ಎಫ್.ಐ.ಆರ್ ಮಾಡಿ ಎಲ್ಲಿಂದನಾದರೂ ಇಲ್ಲಿ ಹತ್ರದಾಗಿರೋ ಗೋಶಾಲೆಗೆ ಕಳಿಸ್ಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆಗೆ ನಾವು ತಿಳಿಸಿದ್ವಿ. ಅದನ್ನು ಮಾಡ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.